ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಫೈನಲಿ ಭಾರತೀಯ ಜನತಾ ಪಕ್ಷಕ್ಕ ಹೊಸ ಸಾರಥಿ ಅಧಿಕೃತವಾಗಿ ಬಂದ್ಬಿಟ್ರ ನೋಡ್ರಿ. JP ನಡ್ಡಾ ಅವರ ಆದ್ಮೇಲೆ ಪಕ್ಷದ ರಾಷ್ಟ್ರಾಧ್ಯಕ್ಷರು ಯಾರು ಅನ್ನೋ ಚರ್ಚೆ ಬಹಳ ನಡಿಲಿಕತ್ತಿತ್ತು. ಆಮೇಲೆ ನಿತಿನ್ ನಬೀನ್ ಅವರನ್ನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆನೂ ಮಾಡಿದ್ರು. ಈಗ ಅಧಿಕೃತವಾಗಿ ಅಧಿಕಾರ ವಹಿಸ್ಕೊಂಡಾರ ನೋಡ್ರಿ. ರಾಷ್ಟ್ರ ಮೊದಲು, ಆಮೇಲೆ ಪಕ್ಷ, ಎಲ್ಲದಕ್ಕಿಂತ ಕಡಿಕ್ ನಾನು, ಇಂಥದ್ದೊಂದು ಸಿದ್ಧಾಂತದಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳ್ಯಾರ. लिए हम काम करते हैं, हम उस विचार के साथ काम करते हैं जिस विचार से हम राजनीतिक अभिव्यक्ति के साथ साथ उस नारे के साथ काम करते हैं जहां राष्ट्र प्रथम के नारे, नेशन फर्स्ट, पार्टी नेक्स्ट और सेल्फ लास्ट, माननीय प्रधानमंत्री जी ने इस नारे के साथ हम लोगों को जोड़ा है, हमारे नेतृत्वकर्ता ने हमें जोड़ा है और हम सब के लिए ये प्राथमिकता होनी चाहिए कि हम राष्ट्र के आगे रखकर ही अपने कामों को आगे बढ़ाएं. ಇದ್ದು ನೋಡ್ರಿ ಮಾತು ಅಂತಂದ್ರ ಕೆಲವೊಂದು ಪಕ್ಷನೂ ಅದಾವ್ರಪ್ಪ. ಅದ್ರಾಗ ರಾಷ್ಟ್ರಾಧ್ಯಕ್ಷರಾದವ್ರಿಗೆ ಬಾಜುದ ಕುಂದ್ರಲಿಕ್ಕೂ ಜಾಗ ಇರುವುದಿಲ್ಲ, ಮಾತಾಡ್ಲಿಕ್ಕೂ ಅವಕಾಶ ಇರುವುದಿಲ್ಲ. ಆದ್ರೆ ಇಲ್ಲಿ ನೋಡ್ರಿ, ಸ್ವತಃ ಪ್ರಧಾನಿ ನರೇಂದ್ರ ಮೋದಿಜಿ ಅವರೇ ನೂತನ ರಾಷ್ಟ್ರಾಧ್ಯಕ್ಷರನ್ನ ಕುರ್ಚಿ ಮೇಲೆ ಕುಂದರ್ಸ್ತಾರ. ಬಿಜೆಪಿ ಮತ್ತು RSS ಸಂಸ್ಕೃತಿ ಅಂದ್ರೆ ಇದೇ ನೋಡ್ರಿ. ಸ್ವತಃ ಮೋದಿಜಿನೇ ಹೇಳ್ತಾರ, ನಾನು ಭಾರತೀಯ ಜನತಾ ಪಕ್ಷದಾಗ ಸಾಮಾನ್ಯ ಕಾರ್ಯಕರ್ತ, ನಿತಿನ್ ನಬೀನ್ ಅವರು ನಮಗ ಬಾಸ್ ಅಂತ ಹೇಳಿ. जब बात पार्टी के विषय को आती है तब माननीय नितिन नबीन जी, मैं कार्यकर्ता हूं, वे मेरे बॉस हैं. माननीय नितिन नबीन जी, मैं कार्यकर्ता हूं, वे मेरे बॉस हैं. ಅದೇ ಕಾಂಗ್ರೆಸ್ಸಿನ ರಾಷ್ಟ್ರಾಧ್ಯಕ್ಷರ ಕಥೆ ನೋಡ್ರಿ ಸ್ವಲ್ಪ. मेरे को बनाने वाले यहाँ बैठे हैं श्रीमती सोनिया गांधी जी. मुझे जो अध्यक्ष पद मिला वो भी श्रीमती सोनिया गांधी जी और राहुल गांधी जी के कहने पे, यानी उनके सपोर्ट से ही मुझे मिला. मेरे को बनाने वाले यहाँ बैठे हैं श्रीमती सोनिया गांधी जी. मुझे जो अध्यक्ष पद मिला वो भी श्रीमती सोनिया गांधी जी और राहुल गांधी जी के कहने पे, यानी उनके सपोर्ट से ही मुझे मिला. ನಾ ಹೆಚ್ಚಿಗೇನು ಹೇಳಕ್ ಹೋಗೋದಿಲ್ಲ, ಇಷ್ಟೇ ನೋಡ್ರಿ ವ್ಯತ್ಯಾಸ. ಇನ್ನ ಬಿಜೆಪಿಯ ಹೊಸ ರಾಷ್ಟ್ರಾಧ್ಯಕ್ಷರಿಗೆ ನಮ್ಮ ಯಡಿಯೂರಪ್ಪನವ್ರನ್ನು ಹೂಗುಚ್ಛ ಕೊಟ್ಟು ಶುಭಾಶಯ ಹೇಳಿದ್ರು. ಹಂಗೆ ರಾಜ್ಯದ ಬಹಳಷ್ಟು ಮಂದಿ ನಾಯಕರು ಅವರನ್ನ ಭೇಟಿ ಮಾಡಿದ್ರು. ಇದರ ನಡುವ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಾಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಯ್ತು ನೋಡ್ರಿ. ನಿತಿನ್ ನಬೀನ್ ಅವರ ಪುಟ್ಟ ಮಗನನ್ನ ಮೋದಿಜಿ ಎತ್ತಿ ಟೇಬಲ್ ಮೇಲೆ ಕುಂದರ್ಸ್ತಾರ. ಹಂಗಂತ ರಾಹುಲ್ ಗಾಂಧಿ ಅವ್ರಿಗೆ ಏನು ಕಮ್ಮಿ ಇಲ್ಲ ಬಿಡ್ರಿ. ಮೋದಿಜಿ ಯೋಗಿಜಿ ಅಷ್ಟೇನಾ ಮಕ್ಕಳ ಜೋಡಿ ಈ ತರ ಇರುದಂತ ತಿಳ್ಕೊಂಡ್ರೆ ನೀವು? ಇಲ್ರಿ, ನಮ್ಮ ರಾಹುಲ್ ಗಾಂಧಿ ಅವ್ರಿಗೂ ಪುಟಾಣಿ ಫ್ಯಾನ್ಸ್ ಅದಾರ್ರಿ, ಬೇಕಾದ್ರ ನೋಡ್ರಿ ನೀವ. ನೋಡ ಎಂಥ ಚಂದ
ಆಹಾ, ಮೋದಿಜಿ ಆ ಮಗು ಏನೂ ಕೊಡ್ಲಿಲ್ಲ, ಆದ್ರೆ ರಾಹುಲ್ ಗಾಂಧಿ ಅವರು ಮಾತ್ರ 2 ಚಾಕ್ಲೇಟ್ನು ಕೊಟ್ರ. ದಾನ ವೀರ ಶೂರ ರಾಹುಲ್ ಅಣ್ಣಂಗೆ ಜೈ ಅನ್ರಪ್ಪ ಒಂದ್ಸಲ. ಡಿ ಕೆ ಶಿವಕುಮಾರ್ ಅವ್ರ ಫ್ಯಾನ್ಸ್ ಅಂತೂ ಯಾರು ಜೈ ಅನ್ನೋದಿಲ್ಲ, ಅದಕ್ಕ ನಾನೇ ಅಂದೆ ನೋಡ್ರಿ. ಯಾಕನ್ಬೇಕು ಹೇಳ್ರಿ ಅವ್ರೇ, ಪಾಪ ಅಷ್ಟು ಕೇಳ್ಕೊಂಡ್ರು ಸಹಿತ ಒಂದು CM ಕುರ್ಚಿ ಕೊಡ್ಲಿಕ್ಕಾಗ್ಲಿಲ್ಲ ಡಿ ಕೆ ಸಾಹೇಬ್ರಿಗೆ. ಮತ್ತ ಹೆಂಗ್ ಹೇಳ್ತಾರ ಬಿಡ್ರಿ. ಅಲ್ಲ ನೋಡ್ರಿ, ಬೇಕಿದ್ರೆ ಅವ್ರ ತಮ್ಮ ಡಿ ಕೆ ಸುರೇಶ್ ಅವ್ರು ಎಷ್ಟು ತ್ರಾಸ್ನ್ಯಾಗ ಮಾತಾಡ್ಲಿಕ್ಕತ್ತಾರ ಅಂತ ಹೇಳಿ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಭಾಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಯಾರ್ಯಾರು ಎಲ್ಲರೂ ಸೇರಿ ಇದಕ್ಕೆ ಭಾಗಿಯಾಗಬೇಕು. ನಮ್ಮ ಗುರಿ ಇರೋದು 2028ರ ಚುನಾವಣೆ. 2028ರ ಚುನಾವಣೆಯನ್ನು ಪಕ್ಷ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರುಗಳ ಹಿತದೃಷ್ಟಿಯಿಂದ, ನೊಂದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದನೇ ನೋಡಬೇಕಾಗ್ತದೆ, ತಾಳ್ಮೆಯಿಂದನೇ ಇರಬೇಕಾಗ್ತದೆ. ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು. ಸೊ ಹಾಗಾಗಿ ಆ ಶಿಸ್ತನ್ನ ಪಾಲನೆ ಮಾಡ್ತಾ ಇದ್ದಾರೆ. ಯಾಕೆ ಸರ್ ಆಸೆನೆ ಬಿಟ್ಬಿಟ್ರೆ? ಹಂಗಾದ್ರ ಡಿ ಕೆ ಶಿವಕುಮಾರ್ ಅವರು ಹಂಗಾದ್ರ CM ಆಗುದೇ ಇಲ್ಲ. ಆದ್ರೂ ಇನ್ನ ಒಂದು ಲೈನ್ ಹೇಳಿದ್ರಪ್ಪ, ಅದನ್ನ ಕೇಳಿಸ್ಕೋಬೇಕು ನೀವು. ಆಕ್ಚುಲಿ ರಾಜಕಾರಣದಲ್ಲಿದ್ಮೇಲೆ ಯಾವುದೂ ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ರಾಜಕಾರಣದಲ್ಲಿದ್ಮೇಲೆ ಯಾವುದೂ ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ. ಓಹೋ, ಹಂಗಾದ್ರ ಇದೇ ತಾಳ್ಮೆ ಜಾಸ್ತಿ ದಿನ ಇರುವುದಿಲ್ಲ ಅಂತ ಅಂದಂಗಾಯ್ತು. ನೀವೇನೇ ಹೇಳ್ರಿ ಡಿ ಕೆ ಸುರೇಶ್ ಅವರೇ, 5 ವರ್ಷ CM ಕುರ್ಚಿದಾಗ ಸಿದ್ದರಾಮಯ್ಯನವರಂತೂ ಶಾಶ್ವತ, ಅದ್ರಾಗ ಡೌಟೇ ಬೇಡ ಬಿಡ್ರಿ. ಅಲ್ಲಿ ತನಕ ನಮ್ಮ ರಾಜ್ಯದ ಕತಿನೂ ಅಧೋಗತಿ. ಈ ನಮ್ಮ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಸರ್ ಅದಾರಲ್ಲ, ಮಹಿಳಾ ಅಧಿಕಾರಿಯನ್ನ ಬಾಯಿಗೆ ಬಂದಂಗ ಬೈದಂತ ಕಾಂಗ್ರೆಸ್ ಲೀಡರ್ ರಾಜೀವ್ ಗೌಡನನ್ನ ಎಷ್ಟು ದಿನ ಆದ್ರೂ ಅವ್ರ ಕಡೆಯಿಂದ ಅರೆಸ್ಟ್ ಮಾಡ್ಲಿಕ್ ಆಗ್ಲಿಲ್ಲ. ಕೇಳಿದ್ರ ಇನ್ನ ಹುಡುಕ್ಲಿಕ್ಕತ್ತೀವಿ, ಸಿಗಲಾಗ್ಯಾರ ಅಂತಾರ ಇವ್ರು. ಅದಕ್ಕ ಇದು ಒಂದು ಪೋಸ್ಟರ್ ಅನ್ನ ದಯವಿಟ್ಟು ಎಲ್ಲಾ ಕಡೆ ವೈರಲ್ ಮಾಡಿಬಿಡ್ರಪ್ಪ. ರಾಜೀವ್ ಗೌಡ ಕಾಣೆಯಾಗಿದ್ದಾರೆ, ದಯವಿಟ್ಟು ಕಂಡ್ರೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ. ಅವಾಗ್ರೆ ಸಿಗಬಹುದೋ ಏನೋ, ಯಾರಿಗ್ ಗೊತ್ತು. ಅಲ್ಲ, ಈ ರಾಜೀವ್ ಗೌಡ ಪೊಲೀಸರನ್ನೇ ಯಾಮಾರಿಸ್ಕೊಂಡಿರುವಷ್ಟು ಕಿರಾತಕನ? ಹಂಗಾದ್ರ ಹೋಮ್ ಮಿನಿಸ್ಟರ್ ಸರ್, ಒಂದಂತೂ ಖರೆ ಹೇಳ್ತೀನಿ, ನಮ್ ಪೊಲೀಸರು ಇವ್ರನ್ನ ಹಿಡಿಲಿಕ್ಕೆ ಆಗ್ಲಾರ್ದೆ ಇರುವಷ್ಟು ವೀಕ್ ಅಂತೂ ಅಲ್ಲವೇ ಅಲ್ಲ. ಹಂಗೆ ನಮ್ಮ ವೈರಲ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರ ಜಿಲ್ಲೆದು ಒಂದು ಸ್ಪೆಷಲ್ ವಿಡಿಯೋ ಬಂದೈತಿ, ನೋಡ್ಕೊಂಡು ಬರ್ರಿ. ಹೊಸ ಬಸ್ ಬಿಟ್ಟಿವಿ ಹಂಗ ಹಿಂಗ ಅಂತ ಅಲ್ಲಿಗತ್ತಿದ್ರಪ್ಪ. ಆ ಬಸ್ಗಳೆಲ್ಲ ಎಲ್ಲಿ ಹೋದ್ವು ಅನ್ನೋದೇ ಅರ್ಥ ಆಗ್ಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರೆ, ಇದೆಲ್ಲ ನಿಮ್ ಕಣ್ಣಿಗೆ ಕಾಣೋದೇ ಇಲ್ಲಲ್ಲ. ಇದೇ ಒಂದು ರೈಲ್ನಾಗ ಏನಾರೆ ಈ ತರದ ಪರಿಸ್ಥಿತಿ ಬಂದಿತ್ತು ಅಂತಂದ್ರ ರೈಲ್ವೆ ಮಿನಿಸ್ಟರ್ ಇಂದ ಹಿಡಿದ ಪ್ರಧಾನಿ ಮೋದಿ RSS ತನಕ ಎಲ್ಲರಿಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿ ಬಿಟ್ಬಿಡ್ತಿದ್ರೇನೋ. ಏನ್ ಕರ್ಮ ನೋಡ್ರಪ್ಪ ರಾಜ್ಯದ್ದು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.